ನಮ್ಮ ಮೆಟ್ರೋ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಕೆಲಸದಲ್ಲಿ ಸಿಬ್ಬಂದಿ ನೇಮಕ ವಿಚಾರದಲ್ಲಿ BMRCL ಕನ್ನಡ ವಿರೋಧಿ ನಡೆಯನ್ನು ಅನುಸರಿಸ್ತಾ ಇದೆ. ನಮ್ಮ ಮೆಟ್ರೋ ಮುಖ್ಯ ಕಚೇರಿಗೆ ಕನ್ನಡ ಪರ ಹೋರಾಟಗಾರರು ಮುತ್ತಿಗೆಯನ್ನು ಹಾಕಿದ್ದಾರೆ. BMRCL MDಗೆ ಮನವಿ ಪತ್ರವನ್ನು ನೀಡಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಲೋಕೋ ಪೈಲಟ್ ಹುದ್ದೆಗಳಿಗೆ ಕರ್ನಾಟಕದವರಿಗೆ ಅವಕಾಶ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅವರು ಆಂಧ್ರ ಅಂದರೆ ಹೈದರಾಬಾದು, ಚೆನ್ನೈ ಇಲ್ಲಿರ್ತಕ್ಕಂಥ ಲೋಕೋ ಪೈಲಟ್ಗಳಿಗೆ ಹೆಚ್ಚು ಅವಕಾಶ ಕೊಡ್ತಾ ಇದ್ದಾರೆ. ಕನ್ನಡಿಗರು ಅಪ್ಲೈ ಮಾಡಲೇಬಾರ್ದು, ಆ ಥರ ಮಾಡಿದ್ದಾರೆ ಅಪ್ಲಿಕೇಶನ್ ಫಾರಮ್. ಹೆಂಗೆ ಸಾಧ್ಯ ಇದು ಅಂತ. ಹಾಗಾಗಿ BMRCL MDಗೆ ಇವತ್ತು ಕನ್ನಡ ಪರ ಸಂಘಟನೆಯವರು ಹೋಗ್ಬಿಟ್ಟು ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಲೋಕೋ ಪೈಲಟ್ಗಳ ವಿಚಾರದಲ್ಲಿ ಕನ್ನಡಿಗರನ್ನೇ ಕೆಲಸಕ್ಕೆ ತಗೊಳ್ಬೇಕು. ನೀವು ಇದಕ್ಕೂ ಈ ಮನವಿಗೂ ಸ್ಪಂದಿಸಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಯವರು ಹೇಳಿದ್ದಾರೆ. ಅಧಿಕೃತವಾಗಿ ನಿಮ್ಮ BMRCL ಆಮೇಲೆ ಇನ್ನೊಂದೇನ್ ಮಾಡ್ತಾ ಇದ್ದಾರೆ? ನಮ್ಮ ಸರ್ಕಾರದೇ ಶೇರ್ ಹೋಲ್ಡಿಂಗ್ ಇದೆ, ರಾಜ್ಯ ಸರ್ಕಾರದ ನೀತಿ ನಿಯಮಗಳನ್ನ ಫಾಲೋ ಮಾಡಬೇಕಾಗ್ತದೆ. ಇದು ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಗಿರಬೇಕು ಈ ನೋಟಿಫಿಕೇಶನ್ ಅಲ್ಲಿ. ಖಂಡಿತ ಇದರ ಬಗ್ಗೆ ಸರಿಪಡಿಸಲಿಕ್ಕೆ ಖಂಡಿತ ನೋಡ್ತೀವಿ. ನಮ್ಮದು ಏನು ಐಡಿಯಾ ಇತ್ತು, ನಮಗೆ ಈಗ ಮೆಟ್ರೋ ಯೆಲ್ಲೋ ಲೈನ್ ಅಲ್ಲಿ ಜನರು ಹೊಸ ಲೋಕೋ ಪೈಲಟ್ಗಳ ಅವಶ್ಯಕತೆ ಇದೆ. ಕೆಲವು ನಮ್ಮ ಜನರುನೇ ಇಲ್ಲಿನೇ ನಮಗೆ ಗೊತ್ತು, ನಮ್ಮ ಜನರು ಸಹ ಟ್ರೈನಿಂಗ್ ಆಗಿಬಿಟ್ಟು ಬೇರೆ ಬೇರೆ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಜನರು ಅದಕ್ಕೆ ನಾವು ಅವರನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿಬಿಟ್ರೆ ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಜನರು ನಮ್ಮ ಮೆಟ್ರೋನಲ್ಲಿ ಕೆಲಸ ಮಾಡಲಿಕ್ಕೆ ಖಂಡಿತ ಬರುತ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ಇದೊಂದು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಸ್ವಲ್ಪ ಏನಾದರೂ ನಮ್ಮ ವರ್ಡಿಂಗ್ಸ್ನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ಬಿಟ್ರೆ ಖಂಡಿತ ಸರಿಪಡಿಸ್ತೀವಿ. ಅವರಿಗೆ ಗೊತ್ತು. ದಯವಿಟ್ಟು ಇದು ಈ ಒಂದು ನೋಟಿಫಿಕೇಷನಲ್ಲಿ ಏನೋ ತಪ್ಪಾಗಿದೆ, ಬಟ್ ಇದನ್ನು ಸರಿಪಡಿಸ್ತೀವಿ ಅಂತ ನಾಗೇಶ್ವರ ಅವರು BMRCLನ MD ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಥರ ಏನಿಲ್ಲ, ಕನ್ನಡಿಗರಿಗೂ ನಾವು ಅವಕಾಶವನ್ನು ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟ ನಂತರ ಈಗ ಅವರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ. ಬಟ್ ಭರವಸೆಯಂತೆ ನಡ್ಕೋಬೇಕು ಅವರು. ಇಲ್ಲ ಅಂತಂದರೆ ಮತ್ತೆ ಹೋರಾಟವನ್ನು ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಯವರೆಲ್ಲರೂ ಕೂಡ ಈಗಾಗಲೇ ಹೇಳಿದ್ದಾರೆ, ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಸಕಾರಾತ್ಮಕವಾಗಿ BMRCL MD ಕೂಡ ಸ್ಪಂದಿಸಿದ್ದಾರೆ.